ವೆರಿ ಗುಡ್ ಮಾರ್ನಿಂಗ್. ನಿಮ್ಮೆಲ್ರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮೆಲ್ರಿಗೂ ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುರು ಪೌರ್ಣಮಿ ದಿನ ನೀವು ಮನೆಯಲ್ಲಿ ಗುರುನ ವರ್ಷಿಪ್ ಮಾಡ್ಬೋದು. ನಿಮ್ಮ ಮನೇಲಿ ಗುರು ಇದ್ದರೆ ನೀವು ಯಾವ ಗುರುನ ತುಂಬ ನಂಬ್ತೀರಾ ಅವ್ರನ್ನ ನೀವು ವರ್ಷಿಪ್ ಮಾಡ್ಬೋದು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೋದು. ಯೂಶ್ವಲಿ ಹೇಳ್ತಾರೆ ನಾವು ಮಾಡೋ ಎಲ್ಲ ಕೆಲಸಗಳಿಗೂ ಕೂಡ ಗುರು ಸಪೋರ್ಟ್ ತುಂಬ ಇರಬೇಕು, ಗುರು ನಮ್ಮ ಲೈಫಲ್ಲಿ ಇರಬೇಕು ಅಂತ. ಸೊ ಗುರು ಪೌರ್ಣಮಿ ದಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಮನೆಯಲ್ಲೇ ಪೂಜೆ ಮಾಡಿ. ಇಟ್ಸ್ ರೇಟ್ ಟು ವೆಡ್ನೆಸ್ಡೇ. ಸೊ ನನ್ನ ಟೆಂಪಲ್ ರನ್ ಸ್ಟಾರ್ಟ್ ಆಯಿತು. ಜಿಮ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನೋಡಿ ದೇವರ ಪೂಜೆ ಐಟಮ್ಸ್ ಎತ್ಕೊಂಡು ಡೈರೆಕ್ಟಾಗಿ ಹೋಗ್ತಾಯಿದ್ದೀವಿ. ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ. ಥ್ಯಾಂಕ್ ಗಾಡ್ ಕಾಯ್ತಾ ಇದ್ದಾರೆ ಇವಾಗ. ಥ್ಯಾಂಕ್ ಗಾಡ್. ಒಂದ್ಸಲ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾನು ಲೇಟು ಅಂತ ಅನ್ನೋಕ್ಕಾಗಲ್ಲ. ನಾನು ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ರಶ್ಶಿಂಗ್ ಅನ್ನೋ ಥರ ವಿಸಿಟಿ ಈ ಥರ ಇದೆಲ್ಲ ವರ್ಕೌಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ನಾನು ವರ್ಕೌಟ್ ಮಾಡಿಲ್ಲ ಬಿಡಿ, ಎಲ್ಲ ಸುಮ್ಮನೆ ಮೇಲೆ ಮಾಡಿರೋದು. ಇವಾಗ ಸ್ವಲ್ಪ ನನಗೆ ಕಾರ್ಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೇನು ಅಂತ ಸೀರಿಯಸ್ ವರ್ಕೌಟು ಮಾಡಿಲ್ಲ, ಸ್ಯಾಟಿಸ್ಫೈಯೂ ಆಗಿಲ್ಲ. ನಾಟ್ ಸೊ ಅಪ್ ಟು ದ ಪಾಯಿಂಟ್. ಯಾಕೋ ಮೂಡೇ ಇಲ್ಲ ವರ್ಕೌಟ್ ಮಾಡೋಕ್ಕೆ. ದೇರ್ ಆರ್ ಟೈಮ್ಸ್ ಮೂಡೇ ಇರಲ್ಲ, ಹೋಗು ಅಂತ ಅನಿಸುತ್ತೆ ಅಲ್ವಾ. ಮನೆ ಕಡೆಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಫಸ್ಟ್ ಆರ್ಡ್ರ್ ಮಾಡಿ 10-20 ಮಿನಿಟ್ಸ್ ಆಗಿದೆ, ಇನ್ನೂ ಬಂದಿಲ್ಲ. ಸೊ ಇವಾಗ ಬರುತ್ತೆ ಆನ್ ದ ವೇ. ಇಲ್ಲೆಲ್ಲ ನೋಡಿ ಹೆಂಗೆ ಕೂತಾರೆ, ಗೊತ್ತಿಲ್ಲ ಮಲ್ಕೊಂಬಿಟ್ಟವ್ರೆ ಎಲ್ಲರೂ. ನಾನು ಮಾತ್ರ ಕೂತಿದ್ದೀನಿ. ಇದು ನಾನು, ಇದು ನನ್ನ ಫ್ರೆಂಡ್ಸು. ನಂಬರ್ 1, ನಂಬರ್ 2. ಜಿಮ್ಮಿಂದ ಬಂದಾಗಿಂದ ಹಿಡಿದು ಇವಾಗ ತನಕ ಕೆಲಸ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇಟ್ಸ್ ಆಲ್ ವೀಡಿಯೋಸ್ನ ಎಡಿಟ್ ಮಾಡಿ ಶೂಟ್ ಮಾಡಿ ಅಂದರೆ ಯು ರಿಮೆಂಬರ್ ಜಯನಗರ ಸ್ಟೋರಲ್ಲಿ ನಾವೆಲ್ಲ ವೀಡಿಯೋಸ್ನ ಶೂಟ್ ಮಾಡಿದ್ವಲ್ಲ, ಅದನ್ನು ನಾನು ಇಲ್ಲಿ ಎಡಿಟ್ ಮಾಡಬೇಕು. ಐ ಥಿಂಕ್ ನಿಯರ್ಲಿ ಐ ಹ್ಯಾವ್ ಎಡಿಟೆಡ್ ಅಬೌಟ್ 6 ವೀಡಿಯೋಸ್. ಆ್ಯಂಡ್ ಮತ್ತು ಒಂದು ಬಜಾಜ್ ಹೆಲ್ತ್ ಇನ್ಶೂರೆನ್ಸ್ ಒಂದು ವೀಡಿಯೋ ಬೇಕಾಗಿತ್ತು. ಆ ಹೆಲ್ತ್ ಇನ್ಶೂರೆನ್ಸ್ದು ವೀಡಿಯೋ ಶೂಟ್ ಮಾಡಿ ಮತ್ತು ಅದನ್ನು ಕೂಡ ಎಡಿಟ್ ಮಾಡಿ ಅದನ್ನು ಅಪ್ರೂವಲ್ ಕಳಿಸಿದ್ವಿ. ಇವಾಗ ನೋಡಿ ಆಫೀಸ್ ಕೆಲಸ ಮಾಡ್ತಾನೆ ಇದ್ದೀನಿ. ಒಂದು ಸ್ಟೋರ್ ಆಗಿದೆ, ಅದನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದು ಸ್ಟೋರ್ ಹ್ಯಾಂಡಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ತಲೆಗೆ ಹಂಗೆ ಬಂದ್ಬಿಡ್ತು ನನಗೆ. ದೇ ಸೆಡ್ ಇಟ್ಸ್ ಜಸ್ಟ್ ಗೋಯಿಂಗ್ ಟು ಬಿ 2 days ಚಂದನ ನೀವು ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ಎವ್ರಿ ಡೇ ದೇರ್ ಎಕ್ಸ್ಪೆಕ್ಟಿಂಗ್ ಮೀ ಟು ವರ್ಕ್ ಎವ್ರಿ ಡೇ. ಬಟ್ ಇನಿಷಿಯಲಿ ಜಾಯ್ನ್ ಆಗ್ಬೇಕಾದ್ರೆ ಏನು ಹೇಳಿದ್ದು ಬರೀ 2 days ಇರುತ್ತೆ ಅಂತ. ಬಟ್ ನಾವು ಎವ್ರಿ ಡೇ I don't know. The salary is this much and the work they're expecting is this much. And 6 ಜನ ಮಾಡೋ ಕೆಲಸ ಎಲ್ಲ ಒಬ್ಬರೇ ಮಾಡಬೇಕು. ಅದೇ ಎಕ್ಸ್ಪೆಕ್ಟೇಷನ್ಸ್. ಸ್ಯಾಲ್ರಿ ಕೇಳಿದ್ರೆ ಮಾತ್ರ ತುಂಬ ಸ್ಯಾಲ್ರಿ ಕೇಳ್ತಾರೆ ಅಂತ ಹೇಳ್ತಾರೆ ನೋಡಿ. ಗುರು ಪೌರ್ಣಮಿ ಅಲ್ವಾ ಇವತ್ತು. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬಾಬಾ ಟೆಂಪಲ್ಗೆ ಹೋಗಿ ಬರ್ತೀನಿ. ಸೊ ಲ್ಯಾಪ್ಟಾಪೆಲ್ಲ ಎತ್ತಿಟ್ಟು ಇವಾಗ ಫ್ರೆಶ್ ಆಗಿ ಐ ಜಸ್ಟ್ ಗೋ ಟು ಟೆಂಪಲ್. ಅಂತ ಐ ಆಮ್ ರಿಯಲಿ ಟಯರ್ಡ್, ಟಯರ್ಡ್ ಆಗಿದ್ದೀನಿ ಆವಾಗಿಂದ. ಕಣ್ಣೆಲ್ಲ ಹೆವಿ ನೋಡ್ತದೆ ನನಗೆ, ಅದೇ ಎಡಿಟಿಂಗ್ ಜಾಸ್ತಿ ಮಾಡಿರೋದು. ಸೊ 500 ಏನು ಮಾಡ್ತಿದ್ದಾನೆ ಈಗ ತಿಕ್ಲಾ ಇವನಿಗಿದೆ ಕೆಲಸ. ಹುಚ್ಚು ಆಡ್ದಂಗೆ ಮಾಡ್ತದೆ ನಾನು ಮಾತಾಡೋ ಖುಷಿ. ನಾನಿವಾಗ ವಡಾಪಾವ್ ತಿನ್ನಬೇಕು ಅಂತ ಬಂದಿದ್ದೀನಿ. ಆಲ್ರೆಡಿ ನಾನು ಐಸ್ ಕ್ರೀಮ್ ತಿಂದು ಆಗೋಗಿದೆ. ಈಗ ವಡಾಪಾವ್ ತಿನ್ನೋದಕ್ಕೆ ಬಂದಿದ್ದೀನಿ. ವಡಾಪಾವ್ ಜೊತೆಗೆ ಒಂದು ಪಾನಿಪುರಿನೂ ಕೂಡ ತಿಂತೀನಿ. ವಡಾಪಾವ್ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್. ಬಂದ ಅಣ್ಣ ಬಂದ ನೋಡಿ ನಮ್ಮ ಅಣ್ಣಗಿ ಅಣ್ಣ ಬರಲ್ಲ ಅಂತ